ಐ ವೆಲ್ಕಮ್ ಟು ದ ಗಣಿ ಸ್ಟೋರೀಸ್. ಮೊದಲು ಯು ಎಸ್ ಎ ವರ್ಸಸ್ ಪಂಜಾಬ್ ಮ್ಯಾಚ್ನ ರಿವ್ಯೂ ಮಾಡ್ತೀನಿ. ಒಟ್ಟಿನಲ್ಲಿ ಯು ಎಸ್ ಎ ಅವರು ಹಿಂಗೆ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಪಾಕಿಸ್ತಾನ ಅವರು ಇಷ್ಟು ಚೆನ್ನಾಗಿ ಸೋಲ್ತಾರೆ ಅಂತ ಯಾರು ಪ್ರೆಡಿಕ್ಟು ಮಾಡಿರಲಿಲ್ಲ. ಒಟ್ಟಿನಲ್ಲಿ ಲಾಸ್ಟ್ ಅವರು ತೊಗೊಂಡೋಗಿ ಲಾಸ್ಟ್ನ ಮ್ಯಾಚ್ನ ಡ್ರಾ ಮ್ಯಾಚಲ್ಲಿ ಯು ಎಸ್ ಎ ಅವ್ರು ಗೆದ್ದಿದ್ದಂತೂ ನೆಕ್ಸ್ಟ್ ಲೆವೆಲ್. ಒಟ್ಟಿನಲ್ಲಿ ಪಾಕಿಸ್ತಾನ ಬೌಲಿಂಗು ಅಷ್ಟು ಕಳಪೆ ಆಗಿತ್ತು ಅನ್ಬೋದು. ಯಾಕೆಂದರೆ ಬೌಲಿಂಗು ಒಟ್ಟಿನಲ್ಲಿ ಚೆನ್ನಾಗಿತ್ತು ಅಂತ ಎಲ್ಲರೂ ಅಂತಿದ್ರು. ಒಟ್ಟಿನಲ್ಲಿ ಹಂಗಿರುತ್ತೆ ಹಿಂಗಿರುತ್ತೆ, ಸಿಕ್ಕಾಪಟ್ಟೆ ಸ್ಪೀಡ್ ಬೌಲಿಂಗ್ ಇರುತ್ತೆ ಅಂತ ಎಲ್ಲರೂ ಹೇಳಿದರು. ಒಟ್ಟಿನಲ್ಲಿ ಆ ಪಿಚ್ಚು ಒಂದು ಲೆವೆಲಿಗೆ ಚೆನ್ನಾಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಟಾಸ್ ಗೆದ್ಬಿಟ್ಟು ಬೌಲಿಂಗ್ನ ಆಯ್ಕೆ ಮಾಡಿಕೊಂಡು ಯು ಎಸ್ ಸಿ ಅವರು ಒಟ್ಟಿನಲ್ಲಿ ಇಷ್ಟು ಲೆವೆಲಾಗಿ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಈ T20 ಮ್ಯಾಚಲ್ಲಿ ಟಾಸು ಮ್ಯಾಟ್ರ್ ಆಗುತ್ತೆ 100% ಅಂತ ಇದೊಂದು ಮ್ಯಾಚ್ ಉದಾಹರಣೆ ಅನ್ಬೋದು. ಒಟ್ಟಿನಲ್ಲಿ ಯು ಎಸ್ ಸಿ ಅವರು ಗೆದ್ದರು, 1 ಓವರ್ ಮಾಡಿಕೊಂಡು ಒಟ್ಟಿನಲ್ಲಿ ಯು ಎಸ್ ಸಿ ಅವರು ಲಾಸ್ಟ್ ಓವರ್ ಮ್ಯಾಚ್ನ ತೊಗೊಂಡೋಗಿ ಒಟ್ಟಿನಲ್ಲಿ ಆ ಮ್ಯಾಚ್ ನೆಕ್ಸ್ಟ್ ಲೆವೆಲಾಗಿ ಚೆನ್ನಾಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಪಾಕಿಸ್ತಾನ ವರ್ಸಸ್ ಈಗ ಇಂಡಿಯಾ ಬಂದರೆ ಒಟ್ಟಿನಲ್ಲಿ ಈ ಮ್ಯಾಚ್ ಎಲ್ಲಪ್ಪ ನಡೀತಿರೋದಂದರೆ ನ್ಯೂಯಾರ್ಕಲ್ಲಿ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಇಂಡಿಯನ್ನವರು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ 170, ನನ್ನ ಪ್ರಕಾರ 180 ಹೊಡೆಯೋದು ಅಲ್ಲಿ ಕಷ್ಟ, 150 ಹೊಡೆಯೋದು ಒಟ್ಟಿನಲ್ಲಿ ಕಷ್ಟ. ಯಾಕೆಂದರೆ ಆ ಪಿಚ್ಚು ಒಂಥರ ಸಿಕ್ಕಾಪಟ್ಟೆ ಸ್ಲೋ, ಬ್ಯಾಟಿಂಗಿಂತ ಬೌಲಿಂಗ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಪಿಚ್ಚು ಅನ್ಬೋದು. ಸಿಕ್ಕಾಪಟ್ಟೆ ನೀವು ಎಷ್ಟು ಬಲವಾಗಿ ಸ್ಟಾರ್ಟ್ ಹೊಡೆದ್ರೂ ಒಟ್ಟಿನಲ್ಲಿ ಈಸಿಯಾಗಿ ಮಾಡ್ತಾರೆ ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಇಷ್ಟು ಈಸಿಯಾಗಿ ಮಾಡಿಕೊಡೋದಿಲ್ಲ. ಯಾಕೆಂದರೆ ಬ್ಯಾಟಿಂಗು ಆಡೋದು ಸಿಕ್ಕಾಪಟ್ಟೆ ಕಷ್ಟ ಅನ್ಬೋದು. ಒಟ್ಟಿನಲ್ಲಿ ಫಸ್ಟ್ ಟಾಸ್ ಗೆದ್ದವರು ಹೇಳೋದಾದರೆ ಇಲ್ಲಿ ಬೌಲಿಂಗ್ ತಗೋತಾರೆ. ಒಟ್ಟಿನಲ್ಲಿ ಏನಾದ್ರು ಮಿಸ್ ಆಗಿ ಇಂಡಿಯಾ ಬ್ಯಾಟಿಂಗ್ ತೊಗೊಂಡ್ರೆ ಬ್ಯಾಟಿಂಗ್ ಆಡೋದು ನೋಡೋದು ಚೆನ್ನಾಗಿರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಏನಾದ್ರು ಪಾಕಿಸ್ತಾನ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಇಲ್ಲಿ ಇಲ್ಲ ಅಂದ್ಬಿಟ್ಟು ಬಾಬರ್ ಅಜಮ್ ಒಬ್ಬರು ಬಿಟ್ಟರೆ ಅಂತ ಡೆಪ್ತ್ ಬ್ಯಾಟ್ಸ್ಮನ್ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇಲುಗರು ಒಟ್ಟಿನಲ್ಲಿ ಇಂಡಿಯಾ ಒಂದು ಲೆವೆಲ್ ಸೈಡ್ ಮ್ಯಾಚ್ ಆಗಬಾರ್ದು, ಇಲ್ಲಿ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಮ್ಯಾಚ್ ಆಗಬೇಕು. ಎಲ್ಲ ಮ್ಯಾಚ್ ಥ್ರಿಲ್ಲಿಂಗ್ ಇದ್ದರೆ ಚೆನ್ನಾಗಿರುತ್ತೆ ಅನ್ಬೋದು. ಒಟ್ಟಿನಲ್ಲಿ 99% ಒಂದು ಸೈಡ್ ಮ್ಯಾಚ್ ಮಾಡ್ತಾರೆ ಅಂತ ಎಲ್ಲ ಅಪ್ಡೇಟು ಬಂದಿದೆ. ಎಲ್ಲರೂ ಸುಮಾರು ಜನ ಹೇಳಿದ್ದಾರೆ ಅನ್ಬೋದು. ಕ್ರಿಕೆಟ್ ಪ್ರೇಡ್ ಮಾಡೋರು ಸುಮಾರು ಜನ ಹೇಳಿದ್ದಾರೆ ಇದು ಸಿಕ್ಕಾಪಟ್ಟೆ ಸ್ಲೋ ಪಿಚ್ಚು, ಇದು T20 ಮಾಡಿದ ಪಿಚ್ ಅಲ್ಲ ಅನ್ಬೋದು. ಒಟ್ಟಿನಲ್ಲಿ ಏನೇ ಇರಲಿ ಇವೆಲ್ಲ ಎಂಥ ಸಿಚುವೇಶನ್ ಇರಲಿ ಇಂಡಿಯಾ ಗೆಲ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಷ್ಟು ಈಸಿಯಾಗಿ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಈಗ ಡೀಸೆಂಟಾಗಿ ನೋಡೋದಾದರೆ ಇಂಡಿಯಾ 5 ಮ್ಯಾಚ್ನ ಗೆದ್ಕೊಬರ್ತಿದ್ದಾರೆ. ಪಾಕಿಸ್ತಾನವರು 5 ಮ್ಯಾಚಲ್ಲಿ ಮೂರು ಮ್ಯಾಚ್ನೂ ಗೆದ್ದಿಲ್ಲ ಅನ್ಬೋದು. ಒಟ್ಟಿನಲ್ಲಿ 1-2 ಮ್ಯಾಚ್ನ ಗೆದ್ದಿರ್ಬೋದು. ಒಟ್ಟಿನಲ್ಲಿ ಇಂಡಿಯಾ 5 ಗೆದ್ಕೊಬರ್ತಿದ್ದಾರೆ. ಪಾಕಿಸ್ತಾನವರು ಒಟ್ಟಿನಲ್ಲಿ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಯಾಕೆಂದರೆ ಪಾಕಿಸ್ತಾನ ಅಂದರೆ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಯಾಕೆಂದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದರೆ ಬೇರೆ ಥರ ಮ್ಯಾಚೇ ಕಾಣುತ್ತೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಕಡೆ ಮೇನ್ ಪಾಯಿಂಟ್ಸ್ ಬಂದ್ಬಿಟ್ಟು ಬುಮ್ರಾ ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಬೌಲಿಂಗಲ್ಲಿ ಮತ್ತು ವಿಕೆಟಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ತೆಗಿತಾ ಇದ್ದಾರೆ ಅನ್ಬೋದು. ನನ್ನ ಪ್ರಕಾರ ಈ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಕೊಳ್ಳೋ ಆಟ ಆಡೇ ಆಡ್ತಾರೆ ಅನ್ಬೋದು. ಯಾಕೆಂದರೆ ವಿರಾಟ್ ಕೊಹ್ಲಿ ಪಾಕಿಸ್ತಾನ ಅಂದ ತಕ್ಷಣ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿರ್ತಾರೆ. ಎಲ್ಲಿ ಇರ್ತದೋ ಎನರ್ಜಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು ವಿರಾಟ್ ಕೊಹ್ಲಿ ಆಗಲಿ. ಒಟ್ಟಿನಲ್ಲಿ ಟೀಮಲ್ಲಿ ಯಾರು ಅಲ್ಲಿಗೂ ಒಟ್ಟಿನಲ್ಲಿ ಬೌಲಿಂಗ್ ಕಡೆ ನೋಡೋದಾದರೆ ಒಟ್ಟಿನಲ್ಲಿ ಇಂಡಿಯಾ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದೆ. ಒಂದಾರು ಚೇಂಜಸ್ ಮಾಡಬೇಕು ಇಂಡಿಯಾ ಬೌಲಿಂಗ್ ಕಡೆ ನೋಡೋದಾದರೆ. ಒಟ್ಟಿನಲ್ಲಿ ಚೆನ್ನಾಗಿ ಬೌಲಿಂಗ್ ಕಾಣ್ತಿದೆ, ಒಂದು ಲೆವೆಲಿಗೆ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಇಷ್ಟು ಚೆನ್ನಾಗಿ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಪಾಕಿಸ್ತಾನ ಕಡೆ ನೋಡೋದಾದರೆ ಒಟ್ಟಿನಲ್ಲಿ ಪಾಕಿಸ್ತಾನ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ಬೋದು. ಪಾಕಿಸ್ತಾನಲ್ಲಿ ಬೌಲಿಂಗು ಒಂಚೂರು ಚೆನ್ನಾಗಿದೆ ಅನ್ಬೋದು. ಒಟ್ಟಿನಲ್ಲಿ ಬ್ಯಾಟಿಂಗು ಚೆನ್ನಾಗಿದೆ ಒಂದು ಲೆವೆಲ್ಗೆ ಅನ್ಬೋದು. ಬ್ಯಾಟಿಂಗಲ್ಲಿ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಬರ್ತಾರೆ ಪಾಕಿಸ್ತಾನ ಅನ್ಬೋದು. ಬೌಲಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿದೆ, 99% ಚೆನ್ನಾಗಿದೆ ಅನ್ಬೋದು. 1% ಆ ಕಡೆ ಈ ಕಡೆ ಹೋಗ್ಬೋದು. ಒಟ್ಟಿನಲ್ಲಿ ಇಂಡಿಯಾ ನನ್ನ ಪ್ರಕಾರ ಟಾಸ್ ಗೆದ್ದರೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋಬೇಕು. ಒಟ್ಟಿನಲ್ಲಿ ಪಾಕಿಸ್ತಾನ ಏನಾದ್ರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರೆ 99% 100 ಹೊಡೆಯೋದು ಕಷ್ಟ ಅನ್ಬೋದು. ಯಾಕೆಂದರೆ ಇಂಡಿಯಾ ಬೌಲಿಂಗ್ ಚೆನ್ನಾಗಿದೆ. ಯಾಕೆಂದರೆ ಇದು ಬ್ಯಾಟಿಂಗ್ ಪಿಚ್ ಅಲ್ಲ, ಬೌಲಿಂಗ್ ಪಿಚ್ ಅಂತ ನಾನು ಪದೇ ಹೇಳ್ತಾನೆ ಇದ್ದೀನಿ. ಒಟ್ಟಿನಲ್ಲಿ ಪಿಚ್ ಮೇಲೆ ಡಿಪೆಂಡ್ ಏನಂಗಿಂತ ಬೌಲರು ಪಿಚ್ಚು ಚೆನ್ನಾಗಿದೆ ಅನ್ಬೋದು. ಬ್ಯಾಟಿಂಗ್ಗೆ ಅಷ್ಟು ಚೆನ್ನಾಗಿ ಬರಲ್ಲ ಅನ್ಬೋದು. ಒಟ್ಟಿನಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ. ಸೆಕೆಂಡ್ ಬ್ಯಾಟಿಂಗ್ ಮಾಡೋರು ಆರಾಮಾಗಿ ಗೆಲ್ಲೋ ಚಾನ್ಸಸ್ ಇದೆ ಅನ್ಬೋದು. ಒಟ್ಟಿನಲ್ಲಿ ಹೋದ ಮ್ಯಾಚು ಪಾಕಿಸ್ತಾನ USA ನೋಡೋದಾದರೆ ಒಟ್ಟಿನಲ್ಲಿ ಅಷ್ಟು ಸ್ಟ್ರಗಲ್ ಮಾಡಿಕೊಂಡು ಪಾಕಿಸ್ತಾನ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು, ಆರಾಮಾಗಿ ಗೆಲ್ತಾರೆ ಅಂದ್ಕೊಬಿಟ್ಟಿದ್ರು ಪಾಕಿಸ್ತಾನ. ಆಗ USA
ಚೆನ್ನಾಗಿ ಗೆದ್ದಿದೆ. ಮೇನ್ ಕಾರಣ ಅಂದರೆ ಇಂಡಿಯನ್ ಬ್ಯಾಟ್ಸ್ಮನ್ಗಳು ಯು ಎಸ್ ಎಲ್ಲಿ ಇದ್ದಿದ್ದಕ್ಕೇ ಈ ಮ್ಯಾಚ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಈಗ ಇಂಡಿಯಾ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಸೇಮ್ ಟೀಮ್ ಇರುತ್ತೆ ಅನ್ಬೋದು. ಏನು 99% ಏನು ಚೇಂಜ್ ಮಾಡಲ್ಲ ಅನ್ಬೋದು. ಕ್ಯಾಪ್ಟನಾಗಿ ರೋಹಿತ್ ಶರ್ಮಾ ಇರ್ತಾರೆ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಓಪನ್ ಆಗಿರೋ 100% ಓಪನಿಂಗ್ ಮಾಡೇ ಮಾಡ್ತಾರೆ. ಒಟ್ಟಿನಲ್ಲಿ ರಿಷಬ್ ಪಂತ್ ಕೀಪರ್ ಆಗಿರ್ತಾರೆ. ಫೋರ್ಸ್ ಬ್ಯಾಟ್ಸ್ಮನ್ ಬಂದ್ಬಿಟ್ಟು ಇಲ್ಲಿ ಸೂರ್ಯಕುಮಾರ್ ಯಾದವ್, ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಮಾಡ್ತಾರೆ ಅನ್ಬೋದು. ಇಂಡಿಯಾ ಜೆರ್ಸಿ ಹಾಕಿದ ತಕ್ಷಣ ಏನೋ ಬೇರೆ ಥರ ಎನರ್ಜಿ ಕಾಣುತ್ತೆ. ಒಟ್ಟಿನಲ್ಲಿ ಚೆನ್ನಾಗಿ ಕಾಣ್ತಾರೆ ಗುರು. ಒಟ್ಟಿನಲ್ಲಿ ಈ ಟೀಮು ಅನ್ಬೋದು. ರವೀಂದ್ರ ಜಡೇಜನೋ, ಅಕ್ಷಯ್ ಪಟೇಲು, ಜಸ್ಪ್ರೀತ್ ಬುಮ್ರಾ ನೆಕ್ಸ್ಟ್ ಬೌಲಿಂಗ್ ಅಟ್ಯಾಕ್ ಇರ್ತದೆ. ಮೇನ್ ಗುರು ಒಟ್ಟಿನಲ್ಲಿ ಇಲ್ಲಿ ಹರ್ಪ್ರೀತ್ ಸಿಂಗು ಪವರ್ ಪ್ಲೇ ಪಕ್ಕ 100% ವಿಕೆಟ್ ತೆಗೆದು ಅನ್ಬೋದು. ಒಟ್ಟಿನಲ್ಲಿ ಮೊಹಮ್ಮದ್ ಸಿರಾಜ್ ನೋಡೋದು ಅನ್ಬೋದು. ಒಟ್ಟಿನಲ್ಲಿ ಮೊಹಮ್ಮದ್ ಸಿರಾಜ್ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಪಾಕಿಸ್ತಾನ್ ಟೀಮ್ ನೋಡೋದ್ರೆ ಒಟ್ಟಿನಲ್ಲಿ ಸೇಮ್ ಇರುತ್ತೆ ಅನ್ಬೋದು. ಅವರು ಏನು ಚೇಂಜ್ ಮಾಡಲ್ಲ. ಒಟ್ಟಿನಲ್ಲಿ ಇವರು ಟೋಟಲ್ ಆಗಿ ಆಡಿದ್ದು ನೋಡೋದ್ರೆ ಇಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತಿದೆ. ಒಟ್ಟಿನಲ್ಲಿ ಈಗ ಡೀಸೆಂಟಾಗಿ ಆಡಿರೋದು ನೋಡೋದಾದರೆ ಒಟ್ಟಿನಲ್ಲಿ 7 ಮ್ಯಾಚಲ್ಲಿ 6 ಮ್ಯಾಚ್ ಇಂಡಿಯಾನೇ ಗೊತ್ತಾಗ್ತಿದೆ. ಇಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತಿದೆ. ಒಟ್ಟಿನಲ್ಲಿ 6 ಮ್ಯಾಚ್ನ ಗೆದ್ದೋರೆ, 1 ಮ್ಯಾಚ್ನ ಪಾಕಿಸ್ತಾನ ಈಗ ಡೀಸೆಂಟಾಗಿ ಗೆದ್ದಿರೋದು ಅನ್ಬೋದು. ಒಟ್ಟಿನಲ್ಲಿ ಪಾಕಿಸ್ತಾನ ಇಂಡಿಯಾ ಅಂದಾಗ ಒಟ್ಟಿನಲ್ಲಿ ಪಾಕಿಸ್ತಾನವ್ರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾದವರು ನನ್ನ ಪ್ರಕಾರ ಏನು 100% ಗೆದ್ದೇ ಗೆಲ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಈ ಪ್ರೆಡಿಕ್ಷನ್ ನಿಮ್ಗೇನಾದ್ರು ಇಷ್ಟ ಲೈಕ್ చేసి ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಈ ಮ್ಯಾಚ್ನ ಒಟ್ಟಿನಲ್ಲಿ ಇಂಡಿಯಾ ಗೆಲ್ತಾರೆ ಒಟ್ಟಿನಲ್ಲಿ ಅನ್ಬೋದು. ಈ ಮ್ಯಾಚ್ ಇಂಟೆನ್ಷನ್ ಆಗಿ ಇರಲಿ ಅಂತ ನಾನು ಅನ್ಕೋತೀನಿ. ಒಟ್ಟಿನಲ್ಲಿ ಲೈಕ್ చేసి ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರ ಗುರು.